ನಿಮ್ಮ ಪರಿಚಯನ ಮತ್ತು ನಿಮ್ಮ ಗ್ರಾಮೀಣ ಭಾಗದ ವಿಶೇಷತೆಯನ್ನು ನಮ್ಮ ಅಭಿವೀಕ್ಷಕರಿಗಾಗಿ ತಿಳಿಸ್ಕೊಡಿ. ನಾನು ಶಾನೂರು ಗ್ರಾಮ ಪಂಚಾಯತಲ್ಲಿ 2010ರಲ್ಲಿ ಇಲೆಕ್ಷನ್ ನಿಂತಿದ್ದೆ. 3 ಸಲ ವಿನ್ ಆಗಿದ್ದೇನೆ. ಈಗ 3ನೇ ಸಲ 2ನೇ ಅವಧಿಗೆ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ಈಗ 1 ವರ್ಷ ಇವತ್ತಿಗೆ ಆಯಿತು. ನನ್ನ ಅವಧಿಯಲ್ಲಿ ಸಾಧಾರಣ ಅನುದಾನ ಭಾರಿ ಕಡಿಮೆ ಉಂಟು. ಬಂದ ಅನುದಾನದಲ್ಲಿ ಹಂಚಿ ಎಲ್ಲ ದಾಖಲೆ ಪ್ರಕಾರ ಕೆಲಸ ಎಲ್ಲ ಮಾಡಿಸ್ತಾ ಇದ್ದೇವೆ. ಸರಿ, ಇವತ್ತು ತಾವು ಅಧ್ಯಕ್ಷರಾಗಿ ಮತ್ತೆ ಹಲವು ಬಾರಿ ಸದಸ್ಯರಾಗಿ ಕೂಡ ಕೆಲಸ ಮಾಡತಕ್ಕಂಥ ಅನುಭವ ಹಾಗೂ ಹಿರಿಕರು. ಗ್ರಾಮೀಣ ಪ್ರದೇಶಗಳಲ್ಲಿ ಅನುದಾನದ ಕೊರತೆ ಅಂತಕ್ಕಂತ ಹೇಳ್ತಾರೆ. ಬಂದಂತ ಅನುದಾನಗಳಲ್ಲಿ ಇವತ್ತು ಎಲ್ಲರನ್ನು ಕೂಡ ಹಂಚ್ಕೊಂಡು ಕೆಲಸಗಳನ್ನ ಮಾಡ್ತಾರೆ. ಹೇಗೆ ಯಾವ ನಿಟ್ಟಿನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ, ಅದಕ್ಕೆಲ್ಲ ಯಾವ ರೀತಿ ಒಮ್ಮತದಲ್ಲಿ ಕೆಲಸಗಳನ್ನ ಮಾಡ್ತಾರೆ? ಎಲ್ಲ ರೀತಿ ಬಂದ ಅನುದಾನದಲ್ಲಿ ಮೀಸಲಾತಿ SC STಗೆ ಎಷ್ಟು, ನೀರಿಗೆ, ರೋಡಿಗೆ ಎಲ್ಲ ಸರ್ಕಾರದ ಆದೇಶದ ಪ್ರಕಾರ ಹಣವನ್ನು ಮೀಸಲಿಟ್ಟು ಎಲ್ಲ ಕರೆಕ್ಟಾಗಿ ನಿರ್ವಹಿಸ್ತಾ ಬಂದಿದ್ದೀವಿ ಇಷ್ಟವರೆಗೆ. ಸರ್, ತಾವು ಅಧ್ಯಕ್ಷರಾಗೋದಕ್ಕೆ ಮತ್ತೆ ಗ್ರಾಮ ಪಂಚಾಯತಿ ಚುನಾವಣೆ ಸ್ಪರ್ಧೆಗೆ ಏನಕ್ಕೋಸ್ಕರ ಬರೋಕ್ ಸಾಧ್ಯತೆ ಆಯ್ತು? ಗ್ರಾಮ ಪಂಚಾಯತಿ ಚುನಾವಣೆ ಗ್ರಾಮೀಣ ಭಾಗದ ಸೇವೆ ಮಾಡೋದಕ್ಕೆ ಏನ್ ಆಸಕ್ತಿ ಬಂತು ಅಂತ ತಮ್ಗೆ? ನಮ್ಗೆ ಆಸಕ್ತಿ ಇರಲಿಲ್ಲ. ನಮ್ಮ ಸುನೀಲ್ ಕುಮಾರ್ MLA ಆದ ಮೇಲೆ ಸ್ವಲ್ಪ ಮೊದಲು ನಿಲ್ಲಿಸಿದ್ರು. ಆಮೇಲೆ ಸ್ವಲ್ಪ ನಿಂತ ಮೇಲೆ ಒಂದು ಅಧ್ಯಕ್ಷ ಆಗ್ಬೇಕಂತೇಳಿ ನಾನು ಸಾಮಾನ್ಯ ವರ್ಗದಲ್ಲಿ ಅಧ್ಯಕ್ಷನಾದವನು. ಯಾವುದೇ ಫೈಟ್ ಇಲ್ಲದೆ, ಯಾರ್ದು ಕೂಡ ಇಲೆಕ್ಷನ್ ಇಲ್ಲದೆ ಅವಿರೋಧ ಆಯ್ಕೆಯಾಗಿದ್ದೇನೆ. ಇಲೆಕ್ಷನ್ ಇಲ್ಲದೆ ಕೂಡ ಅವಿರೋಧ ಆಯ್ಕೆ ಆಗ್ಬೇಕಾದ್ರೆ ಕೂಡ ತಮ್ಮ ವ್ಯಕ್ತಿತ್ವ ಹಾಗೂ ತಮ್ಮ ಕೆಲಸ ಕಾರ್ಯಗಳನ್ನ ಇವತ್ತು ಜನರು ತಮಗೆ ಬೆಂಬಲ ನೀಡುತ್ತಾರೆ. ಆ ವ್ಯಕ್ತಿತ್ವ ಮತ್ತೆ ಇವತ್ತು ಜನರ ಜೊತೆ ಬೇರೆದಕ್ಕೆ ಯಾರ ಪ್ರೇರಣೆ, ಹೇಗೆ ಯಾರು ಮಾರ್ಗದರ್ಶಕರು ಅಂತ? ಮಾರ್ಗದರ್ಶಕರು ಅಂದ್ರೆ ಒಂದು ನರಸಿಂಹ ಕಾಮತ್, ಮೊದಲು ಪಂಚಾಯತ್ ಅಧ್ಯಕ್ಷ ಆಗಿದ್ದು. ಅವರೆಲ್ಲ ಒತ್ತಡದಲ್ಲಿ ನಾನು ಚುನಾವಣೆಗೆ ಇಳಿದದ್ದು. ಹೌದು ಸರ್, ಇವತ್ತು ಅಧ್ಯಕ್ಷರಾದ್ಮೇಲೆ ನಾನು ಹೀಗೆ ಎಲ್ಲ ಕೆಲಸಗಳನ್ನ ಮಾಡಬೇಕು, ಇದೇ ರೀತಿ ಅಭಿವೃದ್ಧಿ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಕನಸು ಏನಿತ್ತು, ಎಷ್ಟು ಮಟ್ಟಿಗೆ ಇವತ್ತು ಪೂರೈಸಿದ್ರಿ ಅಂತ? ನನ್ನ ಮಟ್ಟಿಗೆ 99% ಪೂರ್ತಿ ಆಗಿದೆ. ನನ್ನ ಎನಿಸಿದ ಅನುದಾನ ಬಂದಷ್ಟು ಕೆಲಸ ಮಾಡಿದ್ದೇವೆ. ಮತ್ತು ಉದ್ಯೋಗ ಖಾತ್ರಿಯಲ್ಲಿ ಭಾರಿ ಕೆಲಸ ಮಾಡಿದ್ದೇವೆ ನಾವು. ಈ ಸಲ ಕೂಡ ಒಂದು 30-40 ಲಕ್ಷದ್ದು ಯೋಜನೆ ಆಗಿದೆ ಉದ್ಯೋಗ ಖಾತ್ರಿಯಲ್ಲಿ. ಸೊ ಇವತ್ತು ನಿಮ್ಮ ಗ್ರಾಮೀಣ ಭಾಗದ ಜನತೆಗೆ ಇವತ್ತು ಮೂಲಭೂತ ಸೌಕರ್ಯಗಳಂದ್ರೆ ಏನೆಲ್ಲ ಒದಗಿಸಿಕೊಡ್ಬೋದಾಗಿದೆ, ಅದನ್ನ ಹೇಗೆಲ್ಲ ಬಳಸ್ಕೊಳ್ತಾರೆ ಜನ? ಸಹಕಾರ ಅಂತಂದ್ರೆ ಹೇಗಿದೆ ಅಭಿವೃದ್ಧಿ ಕಾರ್ಯಗಳಿಗೆ ಪಂಚಾಯತಿಗೆ? ಈಗ ಮೂಲಭೂತ ಸೌಕರ್ಯ ಅಂದ್ರೆ ನೀರು ಮೊದಲು, ಕರೆಂಟ್, ರಸ್ತೆ, ಇದು 3 ಸಾಧಾರಣ 90% ಪರ್ಫೆಕ್ಟ್ ಉಂಟು. ಎರಡು ಏನಾದ್ರು ತೊಂದರೆ ಇದ್ರೆ ಕೂಡಲೇ ಸರಿಪಡಿಸ್ತೇವೆ. ಸರಿ, ಇವತ್ತು ತಾವೇನು ಹೇಳ್ತಾ ಇದ್ದೀರಿ ಅಂತಂದ್ರೆ ಗ್ರಾಮೀಣ ಭಾಗಗಳಲ್ಲಿ ಎಲ್ಲಾ ಕಡೆನೂ ಕೂಡ ಒಂದೇ ರೀತಿಯ ಅನುದಾನಗಳನ್ನ ಬರುತ್ತೆ. ಆದ್ರೆ ನಿಮ್ಮ ಭಾಗದಲ್ಲಿ ಸೇವಾ ಮನೋಭಾವನೆ ಅಂತಕ್ಕಂಥ ಇಟ್ಕೊಳ್ತೀವಿ. ಆ ಸೇವಾ ಮನೋಭಾವನೆ ಅಂತಕ್ಕಂಥ ಒಂದು ದೃಷ್ಟಿ ಬಂದಾಗ ರಾಜಕೀಯ ಅಂತಕ್ಕಂಥದ್ದಲ್ಲ. ಹಾಗಿದ್ಮೇಲೆ ಎಷ್ಟು ಮಟ್ಟಿಗೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋಕ್ ಸಾಧ್ಯತೆ ಆಗ್ತಾ ಇದೆ ಅಂತ ಇವತ್ತು ಸೇವಾ ಮನೋಭಾವನೆ ಇಟ್ಕೊಂಡಂತ ತಾವು ಏನ್ ಹೇಳಕ್ ಇಷ್ಟ? ಸೇವಾ ಮನೋಭಾವ ಅಂದರೆ ನಾವು ಸೇವೆ ಮಾಡೋದು. ಈಗ ಪಂಚಾಯತಲ್ಲಿ ನಮಗೆ ಮತ್ತೆ ಬರೋದು 6,000, ಅದು ನಮ್ಮ ಪೆಟ್ರೋಲ್ಗೂ ಸಾಕಾಗೋದಿಲ್ಲ. ಬೆಳಿಗ್ಗೆಯಿಂದ ರಾತ್ರಿ 12 ತನಕ ಫೋನ್ ಬರ್ತದೆ. ಫೋನ್ ಬಂದರೆ ಕೂಡಲೇ ನಾವು ಸ್ಪಂದಿಸ್ತೇವೆ. ಯಾವ ನಮ್ಮ ಆದ ಕೆಲಸವನ್ನು ಪಂಚಾಯತ್ ಮಟ್ಟದಲ್ಲಿ ಆದ ಕೆಲಸವನ್ನು ನಮ್ಮಲ್ಲಿ ಪೂರೈಸ್ತೇವೆ, ಇಲ್ಲಾಂದರೆ ಮೇಲೆ ಬರೆದಾಗ್ತೇವೆ. ಸರ್, ಇವತ್ತು ನಿಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಕೃಷಿ ಅಂತಂದ್ರೆ ಏನು ವ್ಯವಸಾಯ ಮಾಡ್ತಾರೆ? ಕೃಷಿಯಾ? ಇಲ್ಲಿಯ ಕೃಷಿ ಜಾಸ್ತಿ ಅಡಿಕೆ ಮತ್ತು ಭತ್ತ. ಮತ್ತು ಇಲ್ಲಿ ಜಾಸ್ತಿ ಈ ಫ್ಯಾಕ್ಟ್ರಿಗಳೆಲ್ಲ ಜಾಸ್ತಿ ಎಲ್ಲ ಕೆಲಸಕ್ಕೆ ಹೋಗ್ತಾರೆ. ಅಡಿಕೆ, ಇದು ಗೇರು ಬೀಜ, ತೆಂಗಿನಕಾಯಿದ್ದು. ಸರಿ, ಇವತ್ತು ಕೃಷಿಕರಿಗಾಗಿರ್ಬೋದು, ನಿಮ್ಮ ಒಂದು ಗ್ರಾಮೀಣ ಭಾಗಕ್ಕೆ ಅಭಿವೃದ್ಧಿ ಆಗ್ಬೇಕಂತಂದ್ರೆ
ಸರ್ಕಾರ ಏನು ಮಾಡಬೇಕಾಗಿದೆ, ಯಾವ ರೀತಿ ಕೆಲಸಗಳನ್ನ ಸರ್ಕಾರ ಮಾಡಬೇಕು, ಅನುದಾನ ಕೊಡಬೇಕು ಅಂತಕ್ಕಂಥ ಸರ್ಕಾರಕ್ಕೆ ಏನು ಮನದಟ್ಟಣೆ ಮಾಡ್ಕೊಡ್ತೀವಿ? ಸರ್ಕಾರಕ್ಕೆ ಅಂದರೆ ಕೃಷಿಕರಿಗೆ ಈಗ ಸರ್ಕಾರ ಏನೂ ಮಾಡುವುದಿಲ್ಲ. ಸರ್ಕಾರದ್ದಂತಲ್ಲ, ಎಲ್ಲ ಕೊಡುವುದು ಉಪಯೋಗ ಇಲ್ಲದಕ್ಕೆ. ಉಪಯೋಗಕ್ಕೆ ಬೇಕಾದಂಥ ಅನುದಾನ ಸರ್ಕಾರದಿಂದ ಬರುವುದಿಲ್ಲ. ಇವತ್ತು ಶಿಕ್ಷಣಕ್ಕೆ ತಾವು ಬಹಳ ಮಹತ್ವ ಕೊಡ್ತೀರಿ ಅಂತಕ್ಕಂಥದ್ದು ಕೇಳ್ಪಟ್ಟೆ. ಅದು ಯಾವ ರೀತಿ ಎಲ್ಲ ಮಹತ್ವ ಕೊಡ್ತೀರಿ? ಯಾವ ಯೋಜನೆಯಿಂದ ಅನುದಾನಗಳನ್ನ ಬಳಸ್ಕೊಂಡು ಶಾಲೆಗಳ ಅಭಿವೃದ್ಧಿ ಮತ್ತು ಪ್ರೋತ್ಸಾಹಗಳನ್ನ ಮಾಡ್ತೀರಿ? ಶಿಕ್ಷಣಕ್ಕೆ ನಮಗೆ ಅಷ್ಟು ಮಹತ್ವ ಕೊಡಲಿಕ್ಕೆ ಅನುದಾನದ ಕೊರತೆ ಸ್ವಲ್ಪ ಉಂಟು. ನಮ್ಮಲ್ಲಿ ಆದ ಮಟ್ಟಿಗೆ ಶಾಲೆ ಎಲ್ಲ ನೋಡಿಕೊಳ್ತೇವೆ ಅಷ್ಟೇ. ಸೊ ಇಂಥದ್ರ ಮತ್ತೇನು ಕೂಡ ಇವತ್ತು ಕೆಲಸಗಳನ್ನ ಮಾಡೋದಕ್ಕೆ ಅಧ್ಯಕ್ಷರಾಗಿ ಹೇಗೆ ಅನಿಸ್ತಾ ಇದೆ ಫೀಲಿಂಗ್? ಸೊ ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಇವತ್ತು ಯಾವ ರೀತಿಯಾದ ಅನುಭವಗಳನ್ನ ತಮ್ಗೆ ಆಗಿದೆ? ಅಧ್ಯಕ್ಷರ ಸ್ಥಾನದಲ್ಲಿ ಕೂತ್ಕೊಂಡು ಬೈಗುಳ ಉಂಟು, ಹೋಗಲಿಕ್ಕೆ ಕಡಿಮೆ, ಬೈಗುಳ ಜಾಸ್ತಿ. ಎಷ್ಟೇ ಸೇವೆ ಮಾಡಿದ್ದುಂಟಲ್ಲ, ಸರಿ ಉಂಟಂತ ಹೇಳುವವರು ಕಡಿಮೆ. ಇದು ಅಷ್ಟು ಸರ್ ಬೈಗುಳ ಉಂಟು, ಹೋಗಲಿಕ್ಕೆ ಕಡಿಮೆ ಅಂತಕ್ಕಂಥ. ಹೌದು, ಆದ್ರೆ ಕೂಡ ಕೆಲಸ ಮಾಡಲೇಬೇಕಾಗ್ತದ. ನಮ್ಮಂತ ಅನುಭವನ ನಾವು ಫೋಕಸ್ ಮಾಡಿ ನಾವು ನಾವು ಯಾವುದೇ ಹಣದ ಫಲಾಪೇಕ್ಷೆ ಹೆಚ್ಚು ನಮ್ಮಿಂದ ಏನಾಗ್ತದೆ ಎಲ್ಲ ಸೇವೆ ಫ್ರೀಯಾಗಿ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾವು ಕೆಲಸ ಮಾಡ್ತೇವೆ. ಸೊ ನಿಮ್ಮ ಪಂಚಾಯತಿ ಸಿಬ್ಬಂದಿ ಆಗಿರ್ಬೋದು ಮತ್ತೆ ಸದಸ್ಯರಾಗಿರ್ಬೋದು ಯಾವ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಏನು ಮಾತಾಡ್ತಾರೆ ನಿಮ್ಮ ಪಂಚಾಯತಿ ಬಗ್ಗೆ? ಪಂಚಾಯತಿಯಲ್ಲಿ ಸಿಬ್ಬಂದಿಗಳೆಲ್ಲ ಒಳ್ಳೆ ಗೌರವ ಕೊಡ್ತಾರೆ, ಪರ್ಫೆಕ್ಟಾಗಿ ಕೆಲಸ ಮಾಡ್ತಾರೆ. ರಾತ್ರಿ ನಮ್ಮ ಪಿ ಡಿ ಅವರವರು ಕೆಲಸ ಒಂದು ಆಗಬೇಕಾದ್ರೆ ರಾತ್ರಿ 8 ಗಂಟೆ 9 ಗಂಟೆಗೆ ತನಕ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಇವರೊಂದು ಸ್ಟಾಫ್ನವರನ್ನು ಕೂತ್ಕೊಳ್ತಾರೆ. ಸದಸ್ಯರು ಯಾವ ರೀತಿ ಕೋಪರೇಟ್ ಮಾಡ್ತಾರೆ? ಸದಸ್ಯರು ಪರವಾಗಿಲ್ಲ. ಸರ್ ಕೊನೆಯದಾಗಿ ನಮ್ಮ ಅವರು ಆಯ್ಕೆ ಮಾಡಿದಲ್ಲ. ಕೊನೆಯದಾಗಿ ನಿಮ್ಮ ಒಂದು ಪಂಚಾಯಿತಿಯ ವಿಶೇಷತೆ ಹಾಗೂ ಕಾರ್ಕಳದ ಒಂದು ವಿಶೇಷತೆ ಕುರಿತು ಎಲ್ಲ ವೀಕ್ಷಕರಿಗೆ ಏನು ತಿಳಿಸೋಕೆ ಇಷ್ಟಪಡ್ತೀರಾ? ಪಂಚಾಯಿತಿ ಅಂದರೆ ಇಲ್ಲಿ ಗಟ್ಟಿಯಾದರೆ ರಾಜ್ಯಕ್ಕೆ ಬೆಳೆಯುವುದು ಇಲ್ಲಿ ಗ್ರಾಮ ಮಟ್ಟದಲ್ಲಿ. ಗ್ರಾಮ ಮಟ್ಟದಲ್ಲಿ ಗಟ್ಟಿಯಾಗದಿದ್ರೆ ಉಂಟಲ್ಲ, ಮೇಲೆ ಯಾವ ಪಾರ್ಟಿಯೂ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗ್ರಾಮೀಣ ಭಾಗಕ್ಕೆ ಆದಷ್ಟು ಅನುದಾನ ಹೆಚ್ಚು ಕೊಡಬೇಕು. ಯಾಕಂತ ಹೇಳಿದ್ರೆ ಉಂಟಲ್ಲ, ಇಲ್ಲಿ ಪಂಚಾಯತ್ ಮೆಂಬರ್ ಸದಸ್ಯರು ಸುಮ್ಮನೆ ಕೂತ್ಕೊಂಡ್ರೆ ಉಂಟಲ್ಲ, ಯಾರೂ ಆಯ್ಕೆ ಆಗೋದಿಲ್ಲ ಮೇಲಿನವರು. ಇವರು ಇಲ್ಲಿ ದುಡಿದ್ರೆ ಮಾತ್ರ ಮೇಲೆ ಹೋಗಲಿಕ್ಕೆ ಮೋದಿ ತನಕ. ಅದಕ್ಕೆ ಪಂಚಾಯತ್ ಮಟ್ಟವನ್ನು ಆದಷ್ಟು ಗಟ್ಟಿಗೊಳಿಸಬೇಕು. ಅನುದಾನ ಏನು ಬರೋದಿಲ್ಲ, ಸ್ಟೇಟಿಂದ ಏನು ಬರೋದಿಲ್ಲ, 15 ಫೈನಾನ್ಸಲ್ಲಿ ಸ್ವಲ್ಪ ಬರ್ತದೆ. ಮತ್ತು ಸ್ವಂತ ಅನುದಾನದಲ್ಲಿ ಮಾಡಬೇಕು. ತುಂಬ ಧನ್ಯವಾದಗಳು. ನಮ್ಮ ವೀಕ್ಷಕರಿಗೆ ಏನಾದರೂ ತಿಳಿಸ್ಕೊಡ್ತಕ್ಕಂಥದ್ದು ಏನಾದರೂ ಆಗಿದ್ರೆ ಕೊನೆಯದಾಗಿ ಎಲ್ಲ ಜನತೆಗೆ ಏನಾದರೂ ಮೆಸೇಜ್ ಕೂಡ ಆಗಿದ್ರೆ ಕೊಡಬಹುದು. ನೀವು ಏನು ಮೆಸೇಜ್ ಕೊಡ್ತೀರಾ ಅಂತ ಯುವ ಜನತೆಗೆ? ಪಂಚಾಯತ್ ಇನ್ನೂ ವೀಕ್ಷಕರಿಗೆ ಹೇಳುವುದಂದರೆ, ಪಂಚಾಯತ್ ಮಟ್ಟದಲ್ಲಿ ಇನ್ನು ಎಲೆಕ್ಷನಿಗೆ ನಿಲ್ಲಲಿಕ್ಕೆ ಜನ ಸಿಗೋದು ಸ್ವಲ್ಪ ಕಷ್ಟ. ಅಷ್ಟು ಕಷ್ಟ ಉಂಟಿಲ್ಲ. ಯಾಕಂದರೆ ಅನುದಾನ ಇಲ್ಲ. ಜನಗಳು ತಾಪತ್ರ ಹೇಳಿಕೊಳ್ತಾರೆ, ನೋಡಿ ರಸ್ತೆ ಗುಂಡಿ ಬಿದ್ದಿದೆ, ಬರೀ ಸಂಖ್ಯೆ ಕಟ್ಟಾಗಿದೆ, ನಾವು ಎಲ್ಲಿಂದ ಹಣ ಕೊಡುವುದು? ಅವರ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಕೆಲಸ ಮಾಡಲಿಕ್ಕೆ ಆಗದಿದ್ದರೆ ಈಗ ನಮ್ಮನ್ನು ನೋಡಿ ಬಾಕಿಯವರು ಎಲೆಕ್ಷನ್ ನಿಲ್ಲುವುದು ಸ್ವಲ್ಪ ಕಷ್ಟವೇ. ಅಷ್ಟು ತಾಪತ್ರದಲ್ಲಿದ್ದೇವೆ ನಾವು. ತುಂಬ ಧನ್ಯವಾದಗಳು ಸರ್.